ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ 2, 3, 9 ಮತ್ತು 4 ಡಿವಿಜಿಬಿಲಿಟಿ ರೂಲ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಆಲ್ ಈವನ್ ನಂಬರ್ಸ್ ಆರ್ ಡಿವಿಜಿಬಲ್ ಬೈ 2. ಯಾವುದೇ ಒಂದು ಸಮಸಂಖ್ಯೆ 2ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಯಾವುದಾದ್ರೂ ಒಂದು ಸಮಸಂಖ್ಯೆ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ 48, 36, 118, 30, 2, 8, 16 ಆ್ಯಂಡ್ ಸೊ ಆನ್. ಈವನ್ ನಂಬರ್ ಎಲ್ಲ ಏನಾಗಿರ್ತವೆ 2ರಿಂದ ಕಂಪ್ಲೀಟಾಗಿ ಭಾಗ ಆಗ್ತವೆ. ಇದು 2 ಡಿವಿಜಿಬಿಲಿಟಿ ರೂಲ್. ಇದು ಅದೇ ರೀತಿಯಾಗಿ ಇಫ್ ಸಿಂಗಲ್ ಡಿಜಿಟ್ ಆಫ್ ದ ನಂಬರ್ ಈಸ್ 3 ಆರ್ 3 ಮಲ್ಟಿಪಲ್ ದೆನ್ ದ ಹೋಲ್ ನಂಬರ್ ಈಸ್ ಡಿವಿಸಿಬಲ್ ಬೈ 3. ಅದೇ ರೀತಿಯಾಗಿ ಒಂದು ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತವನ್ನು ಸೇರಿಸಿದಾಗ ಅದು 3 ಆಗಿರಬೇಕು ಅಥವಾ 3ರ ಗುಣಕ ಆಗಿರಬೇಕು. ಸಿಂಗಲ್ ಡಿಜಿಟ್ ಅದು 3 ಆಗಿರಬೇಕು ಅಥವಾ 3ರ ಗುಣಕ ಆಗಿರಬೇಕು ಅಂದಾಗ ಇಡೀ ಸಂಖ್ಯೆ 3ರಿಂದ ಕಂಪ್ಲೀಟಾಗಿ ಭಾಗವಾಗುತ್ತದೆ. ಅದೇ ರೀತಿಯಾಗಿ ಇಫ್ ಸಿಂಗಲ್ ಡಿಜಿಟ್ ಆಫ್ ದ ನಂಬರ್ ಈಸ್ 9 ಆರ್ 9 ಮಲ್ಟಿಪಲ್ ದೆನ್ ದ ಹೋಲ್ ನಂಬರ್ ಈಸ್ ಡಿವಿಸಿಬಲ್ ಬೈ 9. ಯಾವುದೇ ಒಂದು ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತ ಅದು ಸಿಂಗಲ್ ಡಿಜಿಟ್ 9 ಆಗಿದ್ದರೆ ಅಥವಾ 9ರ ಗುಣಕ ಆಗಿದ್ದರೆ, ಫಾರ್ ಎಕ್ಸಾಂಪಲ್ 9, 18, 27, 9, 4, 36, 45 ಈ ಥರ 9ರ ಗುಣಕ ಆಗಿದ್ದರೆ ಆ ಇಡೀ ಸಂಖ್ಯೆ 9ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಎಕ್ಸಾಂಪಲ್ ಫಾರ್ 3 and 9, 27, 3141, 123, 489, 561 etc. all are divisible by 3. and for 9 ಇವೆಲ್ಲ 3ರಿಂದ ಭಾಗವಾಗುತ್ತವೆ. ಅದೇ ರೀತಿಯಾಗಿ 9ರಿಂದ ಭಾಗವಾಗುವಂಥ ಎಲ್ಲ ಸಂಖ್ಯೆಗಳು 3ರಿಂದ ಭಾಗವಾಗುತ್ತವೆ. ಆದರೆ 3ರಿಂದ ಭಾಗವಾಗುವ ಎಲ್ಲ ಸಂಖ್ಯೆಗಳು 9ರಿಂದ ಆಗೋದಿಲ್ಲ. ಯಾಕಂದ್ರೆ 9ರ ಮಗ್ಗಿಯಲ್ಲಿ 3 ಮತ್ತು 6 ಬರಲ್ಲ. ಸೊ 9ರಿಂದ ಭಾಗವಾಗುವಂತಹ ಎಲ್ಲ ಸಂಖ್ಯೆಗಳು 3ರಿಂದ ಕಂಪ್ಲೀಟಾಗಿ ಭಾಗವಾಗುತ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ 9 ಅಂದ್ರೆ 27, 3141, 1,23,273, 8,43,831 ಎಕ್ಸೆಟ್ರಾ ಆಲ್ ಆರ್ ಡಿವಿಸಿಬಲ್ ಬೈ 9. ಈ ಎಲ್ಲ ಸಂಖ್ಯೆಗಳ ಅಂಕಿಗಳ ಮೊತ್ತವನ್ನು ಅಥವಾ ಸಿಂಗಲ್ ಡಿಜಿಟ್ ನಾವು ಕೂಡಿಸಿದಾಗ ಸಿಂಗಲ್ ಡಿಜಿಟ್ ಏನು ಬರುತ್ತಲ್ಲ ಅದು 9 ಆಗಿರಬೇಕು ಅಥವಾ 9 ಮಲ್ಟಿಪಲ್ ಆಗಿರಬೇಕು. ಆವಾಗ ಇಡೀ ಸಂಖ್ಯೆ 9ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಅದೇ ರೀತಿಯಾಗಿ ಇಫ್ ಲಾಸ್ಟ್ 2 ಡಿಜಿಟ್ಸ್ ಆಫ್ ದ ನಂಬರ್ ಈಸ್ ಡಿವಿಸಿಬಲ್ ಬೈ 4 ದೆನ್ ದ ಹೋಲ್ ನಂಬರ್ ಈಸ್ ಡಿವಿಸಿಬಲ್ ಬೈ 4. ಯಾವುದೇ ಒಂದು ಸಂಖ್ಯೆಯ ಕೊನೆಯ 2 ಅಂಕಿಗಳ ಸಂಖ್ಯೆ ಏನಿರುತ್ತಲ್ಲ ಅದು 4ರಿಂದ ಕಂಪ್ಲೀಟಾಗಿ ಭಾಗ ಆಗಬೇಕು. ಅಂದಾಗ ಮಾತ್ರ ಇಡೀ ಸಂಖ್ಯೆ 4ರಿಂದ ಕಂಪ್ಲೀಟಾಗಿ ಭಾಗವಾಗುತ್ತದೆ. ಇದು 4 ಡಿವಿಜಿಬಿಲಿಟಿ ರೂಲ್ ಆಗಿದೆ. ಫಾರ್ ಎಕ್ಸಾಂಪಲ್ 1, 2, 3, 4, 8 ಆ್ಯಂಡ್ ಇನ್ನೊಂದು ಎಕ್ಸಾಂಪಲ್ 3, 6, 8, 0, 8, ಇನ್ನೊಂದು 4, 3, 2, 1, 2. ಈ ಎಲ್ಲ ಸಂಖ್ಯೆಗಳಲ್ಲಿ ಕೊನೆಯ 2 ಡಿಜಿಟ್ ನೋಡಿದಾಗ ಇಲ್ಲಿ 48 ಇದೆ, ಇಲ್ಲಿ 08 ಇದೆ, ಇಲ್ಲಿ 12 ಇದೆ. ಇವು ಎಲ್ಲ 48 ಅನ್ನೋದು 4ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ ಮತ್ತು 08 ಅನ್ನೋದು ಕಂಪ್ಲೀಟಾಗಿ 4ರಿಂದ ಭಾಗ ಆಗುತ್ತೆ. 12 ಅನ್ನೋದು 4ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಸೊ ಆ ಇಡೀ ಸಂಖ್ಯೆ 4ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಇದು ಡಿವಿಜಿಬಿಲಿಟಿ ರೂಲ್ಸ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ಫಸ್ಟು 2, 3, 9 ಮತ್ತು 4 ಯಾವುದೇ ಒಂದು ಸಮಸಂಖ್ಯೆ 2ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ ಮತ್ತು ಯಾವುದೇ ಒಂದು ಸಂಖ್ಯೆಯ ಅಂಕಿಗಳ ಸಿಂಗಲ್ ಡಿಜಿಟ್ ಮೊತ್ತ ಸಿಂಗಲ್ ಡಿಜಿಟ್ ಅದು 3 ಅಥವಾ 3ರ ಗುಣಕ ಆಗಿದ್ರೆ ಆ ಇಡೀ ಸಂಖ್ಯೆ 3ರಿಂದ ಭಾಗವಾಗುತ್ತದೆ ಮತ್ತು ಸಿಂಗಲ್ ಡಿಜಿಟ್ 9 ಅಥವಾ 9ರ ಗುಣಕ ಆಗಿದ್ದರೆ ಆ ಇಡೀ ಸಂಖ್ಯೆ 9ರಿಂದ ಕಂಪ್ಲೀಟಾಗಿ ಭಾಗವಾಗುತ್ತದೆ. ಅದೇ ರೀತಿಯಾಗಿ ಯಾವುದೇ ಒಂದು ಸಂಖ್ಯೆಯ ಕೊನೆಯ 2 ಅಂಕಿಗಳ ಸಂಖ್ಯೆ 4ರಿಂದ ಸಂಪೂರ್ಣವಾಗಿ ಭಾಗವಾದರೆ ಆ ಇಡೀ ಸಂಖ್ಯೆ ಸಂಪೂರ್ಣವಾಗಿ 4ರಿಂದ ಭಾಗವಾಗುತ್ತದೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.